ಇನ್ನು ಮುಂದಿನ ರಾಶಿ ಮಕರ ರಾಶಿಗೆ ಬರೋದಾದ್ರೆ 2026ರ ಫೆಬ್ರವರಿಯಲ್ಲಿ ಮಕರ ರಾಶಿಗೆ ಹೇಗಿರುತ್ತೆ, ಎಷ್ಟು ಶುಭವಿರುತ್ತೆ ಅಶುಭವಿರುತ್ತೆ, ಏನು ಹೇಳುತ್ತೆ ಟ್ಯಾರೋಟ್ ಕಾರ್ಡ್ ಅಂತ? ಅವರ ರಿಲೇಶನ್ಶಿಪ್ಪು, ಹಣಕಾಸು, ಹಾಗೇನೆ ಆರೋಗ್ಯ. ರಿಲೇಶನ್ಶಿಪ್, ಹಣಕಾಸು, ಮಕರ ರಾಶಿಯವರ ಹಣಕಾಸು, ಮಕರ ರಾಶಿಯವರ ಆರೋಗ್ಯ. ನಾವೀಗ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಇದು ನಿಮ್ಮ ಪಾರ್ಟ್ನರ್ ಇಮ್ಮೆಚ್ಯೂರ್ಡ್ ಆಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಇಲ್ಲ. ಈ ರಿಲೇಶನ್ಶಿಪ್ನ ಹೇಗೆ ನಾವು ತೊಗೊಂಡು ಹೋಗಬೇಕು ಅಂತ ಒಂದು ಮೆಚುರಿಟಿ ಇಲ್ಲ, ಅಥವಾ ನಿಮ್ಮಲ್ಲೂ ಕೂಡ ಆ ಮೆಚುರಿಟಿ ಇಲ್ಲದೆ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಇದು ಸರಿನಾ ತಪ್ಪಾ ಅನ್ನುವಂಥ ಯೋಚನೆ ಮಾಡುವಂಥ ಶಕ್ತಿಯನ್ನು ನೀವು ತೊಗೊಳ್ಬೇಕಾಗುತ್ತೆ. ಆರ್ಗ್ಯುಮೆಂಟ್ಸ್ನ ಅವಾಯ್ಡ್ ಮಾಡಿ, ಅನ್ವಾಂಟೆಡ್ ಆಗಿ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಇವ್ರ ಜೊತೆಗೆ ಏನು ಸ್ಪೌಸ್ ಇರ್ಬೋದು, ಅಥವಾ ನೀವು ಯಾರ ಜೊತೆನಾದರೂ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ, ಲವ್ ಅಫೇರಲ್ಲಿದ್ದೀರಾ ಅಂದರೆ ಕೇರ್ಫುಲ್ ಆಗಿರಿ. ಸ್ವಲ್ಪ ಸ್ಟ್ರಗಲ್ನ ಕೊಡುವಂಥ ಸಮಯ ಇದು ಅಂತ ಹೇಳ್ಬೋದು. ಇನ್ನು ಜನರಲ್ ಆಗಿ ಇವರು ನೀವೇನು ಹೇಳ್ದ ಹಾಗೆ ಈ ಬೆಳ್ಳಿಯ ಒಂದು ಲೋಟದಲ್ಲಿ ನೀರನ್ನು ಕೊಡೋದ್ರಿಂದ ಮನಸ್ಸು ಸ್ಟೇಬಲ್ ಆಗಿರುತ್ತೆ. ಅದರಿಂದ ಸ್ವಲ್ಪ ಈ ಲವ್ ಅಫೇರ್ ನಲ್ಲಿ ಬರುವಂತಹ ಈಗೋ ಕ್ಲಾಶಸ್, ಇಮೆಚುರಿಟಿ ಏನಿದೆ ಇದು ಸಾಲ್ವ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಅವರ ಹಣಕಾಸಿನ ವಿಚಾರಕ್ಕೆ ಬಂದಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದೆ, ಹೈ ಪೊಸಿಷನ್ ಸಿಗುತ್ತೆ. ನೀವೇನಾದ್ರೂ ದೊಡ್ಡ ಮಟ್ಟದ ಒಂದು ಹುದ್ದೆಗೆ ಟ್ರೈ ಮಾಡ್ತಾ ಇದ್ರೆ, ದೊಡ್ಡ ಪೊಸಿಷನ್ಗೆ ಟ್ರೈ ಮಾಡ್ತಾ ಇದ್ರೆ ಇಲ್ಲಿ ಅವಕಾಶ ಇರುವಂಥದ್ದು, ಅಥಾರಿಟಿ ಇರುತ್ತೆ. ಹಾಗೇನೆ ನಿಮ್ಮ ಸುತ್ತಮುತ್ತಲಲ್ಲಿ ಇರೋರು ಕೂಡ ಅದೇ ರೀತಿಯ ರಿಚ್ ಮೈಂಡ್ ಸೆಟ್ ಅಥವಾ ರಿಚ್ ಆದಂತಹ ಒಂದು ಫೀಲ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನು ಅವರ ಆರೋಗ್ಯ ಅಂತ ಬಂದ್ರೆ, ಆರೋಗ್ಯ ಕೂಡ ಇಲ್ಲಿ ಪಾಸಿಟಿವ್ ಆದಂತಹ ಒಂದು ಕಾರ್ಡ್ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇಲ್ಲ. ಆದರೆ ಒಂದು ವಿಚಾರ ನೀವು ನೆನ್ಪಿಟ್ಕೊಳ್ಬೇಕು, ಹಣ ಅಂತ ಹೇಳ್ಬಿಟ್ಟು ಹಣದಿಂದ ಹೋಗಿ ನಿಮ್ಮ ಆರೋಗ್ಯ ತೊಂದರೆ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಸ್ವಲ್ಪ ಆ ವಿಚಾರದಲ್ಲಿ ಮಾತ್ರ ನೀವು ಕೇರ್ಫುಲ್ ಆಗಿರಬೇಕು. ಹಣ ಮುಖ್ಯ ಇಲ್ಲ ಅಂತ ಹೇಳಲ್ಲ, ಆದರೆ ಅದಕ್ಕಿಂತ ಆರೋಗ್ಯ, ನಿಮ್ಮ ಸಂಬಂಧಗಳು ಕೂಡ ಮುಖ್ಯ ಆಗುತ್ತೆ ಅಂತ ಒಮ್ಮೆ ಮಕರ ರಾಶಿಯವರನ್ನ ಎಚ್ಚರಿಸೋದು ಈ ಸಮಯದಲ್ಲಿ ತುಂಬಾ ಮುಖ್ಯ ಆಗತ್ತೆ.